ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಈ ಯುದ್ಧ ಶುರುವಾಗಿದ್ದು ಎಲ್ಲರೂ ಕೂಡ ಅಂದ್ಕೊಂಡಂಥ ವಿಷಯ ಏನು ಅಂತಂದರೆ ಇರಾನ್ ಬಳಿ ಇರುವಂಥ ನ್ಯೂಕ್ಲಿಯರ್ ಅಸ್ತ್ರಕ್ಕೋಸ್ಕರ ಅಂತ ಹೇಳಿ. ಅದಾದ ನಂತರ ಇರಾನ್ನ ಕಮಾಂಡರ್ ಸರ್ವಾಧಿಕಾರಿ ಆಯತೊಲ್ಲಾ ಅಲಿ ಖಮೇನಿ ಫಿನಿಶ್ ಆಯಿತು. ಆದರೆ ಈಗ ಅಮೆರಿಕಾದ ಟಾರ್ಗೆಟ್ ಫಿನಿಶ್ ಆದರೂ ಕೂಡ ಈ ಯುದ್ಧ ಇನ್ನೂ ಕೂಡ ನಿಲ್ಲುವಂಥ ಯಾವ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ಇರಾನ್ ಮೇಲೆ ಜಂಟಿ ಅಟ್ಯಾಕ್ ಮುಂದುವರೆದಿದೆ. ಇಸ್ರೇಲ್ ಹಾಗೂ ಅಮೆರಿಕ ಪಡೆ ತೆಹರಾನ್ ಮೇಲೆ ಮತ್ತೊಮ್ಮೆ ದಾಳಿಯನ್ನ ಮಾಡಿದ್ದಾರೆ. ಈ ಕಡೆ ಇರಾನ್ನಿಂದ ಕೂಡ ಕೌಂಟರ್ ಅಟ್ಯಾಕ್ ಮುಂದುವರೆದಿದೆ. ಅಮೆರಿಕಾದ ಮಿತ್ರರಾದಂಥ ಗಲ್ಫ್ ದೇಶಗಳತ್ತ ನೇರ ಗುರಿಯಾಗಿಸಿ ಅವುಗಳ ಮೇಲೆ ಈಗ ಮಿಸೈಲ್ಗಳ ಸುರಿಮಳೆಯನ್ನ ಇರಾನ್ ಸುರಿಸ್ತಾ ಇದೆ. ನೇರ ಸಮರದ ಜೊತೆಗೆ ಇರಾನ್ ಪ್ರಾಕ್ಸಿ ವಾರ್ ಅನ್ನ ಈಗ ಶುರು ಮಾಡಿರುವಂಥದ್ದು. ಇಸ್ರೇಲ್ ಮೇಲೆ ಹೆಜ್ಬುಲ್ಲಾದಿಂದ ರಾಕೆಟ್ ದಾಳಿ ಆಗಿದೆ. ಮಧ್ಯಪ್ರಾಚ್ಯದ ಮಹಾಯುದ್ಧದ ಮೇಲೆ ಇಡೀ ವಿಶ್ವದ ಕಣ್ಣು ನೆಟ್ಟಿದೆ. ಒಂದ್ ಕಡೆ ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ಮಾಡುತ್ತೆ. ಮಗದೊಂದು ಕಡೆಯಲ್ಲಿ ಇರಾನ್ ಅಮೆರಿಕಾದ ಸೇನಾ ನೆಲೆಗಳಿರುವಂಥ ತನ್ನ ಮಿತ್ರ ರಾಷ್ಟ್ರಗಳ ಮೇಲೆ ಮಿಸೈಲ್ಗಳನ್ನ ಸುರಿಸುತ್ತೆ. ಮಗದೊಂದು ಕಡೆಯಲ್ಲಿ ಇರಾನ್ ಸಾಕದಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಅವುಗಳು ಈಗ ಅಂದ್ರೆ ಆ ಸಂಘಟನೆಗಳು ಇಸ್ರಾಯೇಲ್ ಮೇಲೆ ದಾಳಿಯನ್ನ ಮಾಡ್ತಿರುವಂಥದ್ದು. ಸೊ ಈ ಒಂದು ಯುದ್ಧದ ಎಫೆಕ್ಟ್ನಿಂದ ಹಲವಾರು ಜನ ತತ್ತರಿಸಿ ಹೋಗಿದ್ದಾರೆ. ಸೊ ಅದೇ ಥರ ಈಗ ಸಂಜು ಗೌಡ ಅವರು ಜಾಯಿನ್ ಆಗ್ತಿದ್ದಾರೆ. ಸಂಜು ಅವರೇ ನಮಸ್ಕಾರ. ಸಂಜು ಅವರೇ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್, ನಮಸ್ಕಾರ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದೆ. ಈಗ ಸದ್ಯಕ್ಕೆ ಎಲ್ಲಿದ್ದೀರಿ? ಪರಿಸ್ಥಿತಿ ಯಾವ ತರ ಇದೆ ನೀವಿರುವಂತಹ ಜಾಗದಲ್ಲಿ ವಿವರಿಸಬಹುದಾ? ಈಗ ಖಂಡಿತ ಸರ್. ಈಗ ನಾವಿರುವಂತ ಜಾಗ ಬಂದು ದುಬೈಲಿ ಅಲ್ಕುಜ್ ಅನ್ನೋ ಏರಿಯಾದಲ್ಲಿ. ಸೊ ಈ ಒಂದು ಏರಿಯಾದಲ್ಲಿ ಈಗ ಮಾಮೂಲಿ ಮುಂಚೆ ಯಾವ ರೀತಿ ಇತ್ತು ವಾತಾವರಣ ಅದೇ ರೀತಿ ಇವಾಗ ಮುಂದೆ ಇದೆ. ಯಾವ್ದೇ ರೀತಿಯಾದ ಮಿಸೈಲ್ ಅಟ್ಯಾಕ್ ಆಗಿರ್ಬೋದು ಮತ್ತೆ ಡ್ರೋನ್ ಅಟ್ಯಾಕ್ ಆಗಿರ್ಬೋದು ಯಾವ್ದು ಕೂಡ ನಿನ್ನೆಯಿಂದ ಕಂಡು ಬಂದಿಲ್ಲ. ನಿನ್ನೆ ಮಧ್ಯಾಹ್ನದಿಂದ ನಾನು ಅದಾದ್ಮೇಲೆ ನಿನ್ನೆ ಮಧ್ಯಾಹ್ನ ಮತ್ತೆ ಒಂದೆರಡು ಸಾರಿ ಒಂದೆರಡ್ ಮೂರ್ ಕಡೆ ಸೌಂಡ್ ಬಂದಿದ್ದ ಶಬ್ದ ಆಯ್ತು. ಬಟ್ ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ. ಸೊ ಅದಾದ್ಮೇಲೆ ಈಗ ನಾರ್ಮಲ್ ಇದೆ ವಾತಾವರಣ. ಅದಕ್ಕೆ ನಾನು ತೋರಿಸ್ತೀನಿ ಈಗ ನಿಮ್ಗೆ, ನೋಡ್ಬೋದು. ಸೊ ಇಲ್ಲಿನ ಜನರು ತಮ್ಮ ದೈನಂದಿನದ ಚಟುವಟಿಕೆ ಯಾವ ರೀತಿ ಇತ್ತು ಸೊ ಅದೇ ರೀತಿ ಇವಾಗ ಎಲ್ಲಾ ಚಟುವಟಿಕೆಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ. ಸೊ ದುಬೈನಲ್ಲಿರುವಂಥ ಕನ್ನಡಿಗರು ಅವರ ಒಂದು ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ವಾಪಸ್ ದೇಶಕ್ಕೆ ಆದಷ್ಟು ಬೇಗ ಬಂದ್ಬಿಡ್ಬೇಕು ಅಂತಾನ, ಅಥವಾ ಯಾವ ತರ ಇದೆ ಅವರ ಮೈಂಡ್ ಸೆಟ್, ಅಥವಾ ಅಲ್ಲೇ ಇದ್ಕೊಂಡು ಸೇಫ್ ಆಗಿ ಈ ಒಂದು ಪರಿಸ್ಥಿತಿನ ಎದುರಿಸಬೇಕು ಅಂತಾನ? ಹೌದಾ, ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಇಲ್ಲೇ ಇಟ್ಕೊಂಡು ಸೇಫ್ ಆಗಿ ಎದುರಿಸೋಣ ಅಂತಿರೋದು. ಯಾಕಂತಂದ್ರೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಇನ್ನ ಏನಾಗುತ್ತೆ ಅಂತ. ಸೊ ಇದು ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅದು. ಇಫ್ ಇನ್ ಕೇಸ್ ಇದೇನಾದ್ರು ಹಿಂಗೆ ಜಾಸ್ತಿ ಮುಂದುವರಿತು ಅಂತಂದ್ರೆ ಅಫ್ಕೋರ್ಸ್ ಎಲ್ಲಾರ ಮನೇಲೂ ಭಯ ಇದ್ದಿದ್ದೆ, ವಾಪಸ್ ಬಂದ್ಬಿಡಿ ಅಂತಾನೆ ಹೇಳ್ತಿರ್ತಾರೆ. ಸೊ ಅವಾಗ ಅವ್ರು ಥಿಂಕ್ ಮಾಡ್ಬೇಕಾಗುತ್ತೆ. ಸೊ ಈಗ ಎಕ್ಸ್ಟರ್ಡೇ ನಮ್ಮ ಮನೇಲೂ ಅದೇ ರೀತಿ ಆಗಿದ್ದು. ನೀವು ಬಂದ್ಬಿಡಿ, ವಾಪಸ್ ಅಲ್ಲಿ ಇರಕ್ ಹೋಗ್ಬಿಡಿ, ಫ್ಲೈಟ್ ಏನಾರ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅಂತ. ಸೊ ಅದಕ್ಕೆ ನಾವ್ ಹೇಳಿದ್ದಿಷ್ಟೇ, ನಾವು ಇಲ್ಲಿ ಬಂದು ನಾವೇನೋ ಒಂದು ಬದುಕನ್ನ ಕಟ್ಕೊಬೇಕು ಅಂತ ರಾಷ್ಟ್ರಕ್ಕೆ ಬಂದಿದೀವಿ. ಸೊ ನಾವ್ ಎಲ್ಲಿರ್ತೀವಿ ಅದಕ್ಕೆ ನಾವು ಸಪೋರ್ಟಿವ್ ಆಗಿ ಇರ್ಬೇಕು. ಅದೇ ರೀತಿ ಇಫ್ ಇನ್ ಕೇಸ್ ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಅಫ್ಕೋರ್ಸ್ ನಾವು ಬರ್ತೀವಿ ವಾಪಸ್ ನಮ್ ತಾಯ್ನಾಡಿಗೆನೆ. ಇಲ್ಲ ಅಂತಂದ್ರೆ ಇಲ್ಲೇ ಇತ್ಕೊಂಡು ಈಗ ಮಾಮೂಲಿ ಮುಂದಿನ ಜೀವನ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅದೇ ರೀತಿ ನಡ್ಸ್ಕೊಂಡು ಹೋಗ್ತೀವಿ. ಒಳ್ಳೆ ಮಾತು ಹೇಳಿದ್ರೆ. ಆಕ್ಚುಲಿ ನಮ್ಮ ಬದುಕನ್ನ ಕಟ್ಕೊಳ್ಳಕ್ಕೆ ಒಂದು ದೇಶ ಹತ್ರ ಬಂದಿದೀವಿ ಅಂದ್ರೆ ದೇಶಕ್ಕೆ ಬಂದಿದೀವಿ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ದೇಶವನ್ನ ದೂರಿ ನಾವು ವಾಪಸ್ ಬರೋದು ಸರಿಯಲ್ಲ ಅಂತ ಹೇಳಿ ಸೊ ನೀವಾಗ್ಲೇ ತೋರಿಸ್ತಿದ್ರಿ. ಸೊ ಈಗ ಮತ್ತೊಮ್ಮೆ ತೋರ್ಸಕ್ ಆಗುತ್ತೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ ನಿಮ್ಮ ಕ್ಯಾಮ್ರಾ ಮುಖಾಂತರ? ಖಂಡಿತವಾಗಿ. ಇದು ನೋಡಿ, ಇದು ನಾವಿರುವಂತ ಏರಿಯಾ. ಇಲ್ಲಿ ಬಂದು ನಮ್ಗೆ ಟೀ ಶಾಪ್ ಆಗಿರ್ಬೋದು ಮತ್ತೆ ದಿನಸಿ ಐಟಮ್ಸ್ ಗಳಾಗಿರ್ಬೋದು ಎಲ್ಲ ಇಲ್ಲೇ ಸಿಗೋದು. ಓಕೆ. ಸೊ ಹಾಗೇನೆ ಇಲ್ಲಿ ಎಲ್ಲಾ ಕಡೆನೂ ಜನ ನಾರ್ಮಲ್ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಟೀ ಅಂಗಡಿ ಹತ್ರ ತುಂಬಾ ಜನ ನಿಂತ್ಕೊಂಡು ಎಲ್ಲ ಟೀ ಕುಡಿತಾ ಇದಾರೆ. ಸೊ ಮಾಮೂಲಿ ನಾರ್ಮಲ್ ಡೇಸ್ ಬಂದಿದೆ ಇವಾಗ ದುಬೈಲಿ. ಅಷ್ಟೊಂದೇನ್ ಪ್ರಾಬ್ಲಮ್ ಏನಿಲ್ಲ. ಓಕೆ. ಸೊ ಈಗ ಸೂಪರ್ ಮಾರ್ಕೆಟ್ಗಳೆಲ್ಲ ಈಗ ಕ್ಯೂಗಳು ಜಾಸ್ತಿ ಇದ್ದಾವ. ಪೆಟ್ರೋಲ್ ಪಂಪ್ಗಳಲ್ಲಿ ಈ ಪ್ಯಾನಿಕ್ ಸ್ಟಾಕಿಂಗ್ ಅಂತ ಏನ್ ಕರಿತೀವಿ, ಭಯ ಬಿದ್ದು ಸಿಗುತ್ತೋ ಇಲ್ವೋ ನಾಳೆ ಎಲ್ಲ ಅಕ್ಕಿ ದವಸ ಧಾನ್ಯ ಅಂತ ಹೇಳಿ ಎಲ್ಲ ತುಂಬಿಸ್ಕೊಳ್ತಿದ್ದಾರಾ? ಯಾವ ರೀತಿ ಆಗಿದೆ ಪರಿಸ್ಥಿತಿ?
ಇಲ್ಲ ಇಲ್ಲ ಆ ರೀತಿ ಏನಿಲ್ಲ, ಎಲ್ಲ ನಾರ್ಮಲ್ ಇದೆ. ಯಾಕಂತಂದ್ರೆ ಎಲ್ಲಾ ಕಡೆನೂ ಸೂಪರ್ ಮಾರ್ಕೆಟ್ ತುಂಬಾ ಓಪನ್ಸ್ ಇದಾವೆ. ಹ್ಮ್ ಸೊ ನಿನ್ನೆ ಕಂಪೇರ್ ಟು ನಿನ್ನೆ ಮೊನ್ನೆಗಾದ್ರೆ ತುಂಬಾ ಜನ ತುಂಬಿದ್ರು. ಯಾಕಂತಂದ್ರೆ ಯುದ್ಧದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಏನು ಅಂತ ಗೊತ್ತಾಗಿರಲ್ವಲ್ಲ. ಹ್ಮ್ ಸೊ ಸಿಗುತ್ತೋ ಇಲ್ಲೋ ಅನ್ನೋ ಭಯದಲ್ಲಿ ಇದ್ರು. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲಾ ಕಡೆ ಓಪನ್ ಇದಾವೆ ಸ್ಟೋರ್ಸ್ ಗಳೆಲ್ಲ. ಹ್ಮ್ ಸೊ ಅಲ್ಲಿನ ಸರ್ಕಾರ ನಿಮ್ಗೆ ಯಾವ ತರದ ಒಂದು ಆದೇಶವನ್ನ ಕೊಟ್ಟಿದೆ, ಒಂದು ಮೆಸೇಜ್ ಅನ್ನ ಕೊಟ್ಟಿದೆ? ಅಂದ್ರೆ ಆದೇಶ ಅಂತ ಅಂದ್ರೆ ನಿನ್ನೆವರೆಗೂನು ಯಾರೋ ರೂಮ್ ಇಂದ ಹೊರಗಡೆ ಬರಬೇಡಿ ಅಂತ ಹೇಳಿದ್ರು. ಹ್ಮ್ ಸೊ ಅದೇ ರೀತಿ ಪಬ್ಲಿಕ್ ಸೆಕ್ಟರ್ಸ್ ಗಳಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಅವ್ರಿಗೇನೆ ಇವತ್ತಿನ ತನಕ ಅಂದ್ರೆ ಇವತ್ತು ಎಂಡ್ ಆಫ್ ದಿ ಡೇ ತನಕ ವರ್ಕ್ ಫ್ರಮ್ ಹೋಮ್ ಅಂತಾನೆ ಅನೌನ್ಸ್ ಮಾಡಿದ್ದಾರೆ. ಹ್ಮ್ ಸೊ ಇದಾದ್ಮೇಲೆ ಇನ್ನ ಯಾವ್ದು ಅಂತ ನಮ್ಗೆ ಇನ್ನ ನ್ಯೂಸ್ ಬಂದಿಲ್ಲ, ಅಪ್ಡೇಟ್ ಬಂದಿಲ್ಲ ಯಾವ ರೀತಿ ಏನು ಅಂತ, ವರ್ಕ್ ಫ್ರಮ್ ಹೋಮ್ ಇರುತ್ತಾ ಇಲ್ಲ ಕಂಪ್ನಿಗಳಿಗೆ ಅವು ಮತ್ತೆ ಓಪನ್ ಆಗ್ತಾವಂತ. ಸೊ ಕಾದ್ ನೋಡ್ಬೇಕಾಗಿದೆ ಇನ್ನ ನಾವು ರಿಸಲ್ಟ್ಗೋಸ್ಕರ. ಸೊ ಅಲ್ಲೀಗ ಸದ್ಯಕ್ಕೆ ಕೆಲಸದ ಒಂದು ಪ್ಯಾಟರ್ನ್ ಹೆಂಗಿದೆ ಸಂಜು ಅವ್ರೆ? ಯಾಕೆಂದ್ರೆ ಈಗ ಅಲ್ಲಿ ಪ್ರತಿನಿತ್ಯ ಹೋಗಿ, ಫಾರ್ ಎಕ್ಸಾಂಪಲ್ ಎಸೆನ್ಷಿಯಲ್ ಸರ್ವಿಸಸ್ ಅಂತ ಕರಿತೀವಿ, ಪೊಲೀಸ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಅಂದ್ರೆ ವೈದ್ಯಕೀಯ ಸೇವೆ, ಇವರೆಲ್ಲರೂ ಕೂಡ ಹೋಗ್ಲೇಬೇಕು ಕೆಲಸ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ಜನ ಅನುಭವಿಸ್ಬೇಕಾಗತ್ತೆ. ಸೊ ಇವರನ್ನ ಹೊರತಾಗಿ ಬೇರೆ ಬೇರೆ ಕೆಲಸದವ್ರಿಗೆ ಯಾವ ರೀತಿಯಾದಂತಹ ಒಂದು ಮಾರ್ಗಸೂಚಿಯನ್ನು ಅಲ್ಲಿನ ಸರ್ಕಾರ ಕೊಟ್ಟಿದೆ? ಅಂದ್ರೆ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದು ಅಂತನೋ, ಅಥವಾ ಆದಷ್ಟು ಮನೆಯಿಂದಾನೇ ಕೆಲಸಗಳನ್ನ ಮುಗಿಸ್ಕೊಳ್ಳಿ ಅಂತಾನ? ಈಗ ಆಲ್ಮೋಸ್ಟ್ ಎಲ್ಲಾ ಪ್ರೈವೇಟ್ ಸೆಕ್ಟರ್ ಗಳಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಅನೌನ್ಸ್ ಮಾಡಿದ್ದಾರೆ. ಓಕೆ. ಇನ್ನು ಸಣ್ಣ ಪುಟ್ಟ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರುತ್ತೆ, ಮತ್ತೆ ಇನ್ನೊಂದೇನೋ ಇರುತ್ತಲ್ಲ, ಸೊ ಅಂತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗಳಿಗೆ ಅಲ್ಲಲ್ಲಿ ಸ್ವಲ್ಪ ಜನ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆ ರೀತಿಯಾದಂತ ರಿಸ್ಟ್ರಿಕ್ಷನ್ ಏನ್ ಹಾಕಿಲ್ಲ, ನೀವು ಬಂದ್ ಕೆಲಸ ಮಾಡ್ಲೇಬಾರ್ದು ಆ ರೀತಿ ಅಂತ. ಎಲ್ಲಾ ಕಡೆ ಆಲ್ಮೋಸ್ಟ್ ಕೆಲಸಗಳು ನಡೀತಾ ಇದಾವೆ. ಓಕೆ. ಸೊ ಈಗ ಸಂಜು ಅವರೇ, ನೀವು ನಮ್ಮ ದೇಶದ ನಾಗರಿಕರು, ಆದ್ರೆ ದುಬೈನಲ್ಲಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಅಲ್ಲಿ ಹೋಗಿದ್ದೀರಿ. ಸೊ ಈಗ ಹೇಳಿ, ದುಬೈನ ನಾಗರಿಕರಾಗಿದ್ದೀರಿ ಇನ್ಫ್ಯಾಕ್ಟ್. ಸೊ ನೀವು ಈ ಒಂದು ಸಂದರ್ಭದಲ್ಲಿ ಈ ಯುದ್ಧದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇದು ಬೇಕಿತ್ತಾ? ಯಾವ ರೀತಿಯಾಗಿದೆ ನಿಮ್ಮ ಒಪಿನಿಯನ್? ಸೊ ಆಕ್ಚುಲಿ ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಗೊತ್ತಿರ್ಲಿಲ್ಲ, ಯುದ್ಧ ಎಲ್ಲ. ಸೊ ಬಟ್ ಆಕ್ಚುಲಿ ಬೇಡವಾಗಿತ್ತು ಅಂತ ನನ್ನ ಅಭಿಪ್ರಾಯ. ಸೊ ಅದು ಅಲ್ಲದೆ ನಿನ್ನೆ ನಾನು ನನ್ ಬೇಜಾರಾದ ಸಂಗತಿ ಏನಂತಂದ್ರೆ, ನಿನ್ನೆ ನಾನು ನ್ಯೂಸ್ ನೋಡ್ತಾ ಇದ್ದೆ. ಸೊ ನ್ಯೂಸ್ ನೋಡ್ಬೇಕಾದ್ರೆ ಇಲ್ಲಿನ ನಮ್ ಇಂಡಿಯನ್ ಜನರು ಇಲ್ಲ ಅವರೇ ಅನ್ನೋ ಒಂದು ಪರಿಜ್ಞಾನ ಇಲ್ದಂತಾನೆ ಒಬ್ಬ ಮಹಿಳೆ TV9 ಅಲ್ಲಿ ಏನೋ ಮಾತಾಡಿದ್ರು. ಯಾರೋ ಇರಾನಿ ಅವ್ರು ಸತ್ತೋಗೋರಲ್ಲ ಒಬ್ರು, ಅವ್ರ ಬಗ್ಗೆ ಹೇಳ್ಕೊಂಡು ನಿನ್ನೆ ಒಂದ್ ಮಾತಾಡಿದ್ರು ಅವ್ರು. ಏನಂತ, ನಾವು UAE ನಿಮ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಡೌನ್ ನಿಮ್ಗೆ ಈಗ ನಿಮ್ನ ಉಳ್ಸಲ್ಲ ನಾವು ಅಂತ. ಬಟ್ ಅವ್ರು ಒಂದು ಕ್ಷಣ ಥಿಂಕ್ ಮಾಡ್ಲಿಲ್ಲ ಇಲ್ಲಿ ನಮ್ಮ ಇಂಡಿಯಾದವ್ರು ಎಷ್ಟು ಜನ ಇದ್ದಾರೆ ಅಂತ. ಅವ್ರದೇ ಜನಾಂಗದವ್ರು ಆಗಿರ್ಬೋದು, ಬೇರೆ ಯಾರು ಆಗಿರ್ಬೋದು, ತುಂಬಾ ಜನ ಇಲ್ಲಿ ಇದ್ದಾರೆ. ಬಟ್ ಅವ್ರ ಬಗ್ಗೆ ಒಂದೇ ಒಂದು ಕ್ಷಣನೂ ಯೋಚನೆ ಮಾಡ್ದಂತಾನೆ ಅವರು ಆ ರೀತಿ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ರಲ್ಲ, ಅದು ತುಂಬಾ ಇಲ್ಲಿ ಇರುವಂತ ಎಷ್ಟೋ ಜನಗಳಿಗೆ ಅದು ತುಂಬಾ ಬೇಸರದ ಸಂಗತಿ ಅದು. ರೈಟ್. ಸಂಜು ಅವರೇ, ನೀವು ಎಷ್ಟು ವರ್ಷ ಆಯ್ತು ದುಬೈಗೆ ಹೋಗಿ? ನಾನ್ ಬಂದು 1.5 year ಆಯ್ತು ಸರ್. ಓಕೆ. ಸೊ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಸೊ ಯಾವ ರೀತಿಯಾದಂತಹ ಒಂದು ಸಂಕಷ್ಟಗಳನ್ನ ಎದುರಿಸಬೇಕಾಯಿತು, ಅಂಡ್ ಈಗ ಸದ್ಯಕ್ಕೆ ಅದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ನೀವು ಮೆಟ್ಟಿ ನಿಂತ್ಕೊಂಡಿದ್ದೀರಿ? ಅಂದ್ರೆ ನಾನು ಸ್ಟಾರ್ಟಿಂಗ್ ಬಂದಾಗ ಅಷ್ಟೊಂದು ಇಲ್ಲಿ ಭಯ ಇತ್ತು. ಯಾಕಂತಂದ್ರೆ ನಮ್ಮವರು ಅಂತ ಯಾರು ಇರ್ಲಿಲ್ಲ, ಯಾರು ಗೊತ್ತಿರ್ಲಿಲ್ಲ ನಮ್ಗೆ. ಸೊ ಬಂದಾಗ ಸ್ವಲ್ಪ ದಿನ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ನಮ್ಮ ಕ್ಲೈಮೇಟ್ಗೂ ಇಲ್ಲಿ ಕ್ಲೈಮೇಟ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು. ನಾನ್ ಬಂದಂದ್ರೆ ಸೆಪ್ಟೆಂಬರ್ ಮಂತ್ ಅಲ್ಲಿ. ಸೊ ಅದಾದ್ಮೇಲೆ ಒಂದು ಸ್ಟಾರ್ಟಿಂಗ್ 2-3 months ತುಂಬಾನೇ ಕಷ್ಟ ಆಯ್ತು ಇಲ್ಲಿ ನೆಲ ಊರ್ಲಿಕ್ಕೆ. ಅದಾದ್ಮೇಲೆ ಮತ್ತೆ ಹೆಂಗಿದ್ರು ಜೀವನ ಸಾಗಿಸ್ಲೇಬೇಕಲ್ಲ. ಸೊ ಅಡ್ಜಸ್ಟ್ ಅನ್ನೋದೊಂದು ಇದೆಯಲ್ಲ ನಮ್ಮ ಮೈಂಡ್ ಸೆಟ್ ಅಲ್ಲಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಇನ್ನ ಜೀವನ ಸಾಗಿಸ್ತಾ ಇದೀವಿ. ಓಕೆ. ಸೊ ಈಗ ಇರಾನ್ ಕೂಡ ಅಬುದಾಬಿ ಆಗಿರ್ಬೋದು, ಬೇರೆ ಬೇರೆ ಅಮೆರಿಕದ ನೆಲೆಗಳಿರುವಂತಹ ದೇಶಕ್ಕೆ ಅಟ್ಯಾಕ್ ಮಾಡಿದೆ ಅದರ ಮೇಲೆ. ಸೊ ನಿಮಗೆ ಮೊದಲನೇದಾಗಿ ಅಟ್ಯಾಕ್ ಆಯಿತು ಅಂತ ಗೊತ್ತಾಗಿದ್ದು ಯಾವಾಗ, ಅಂಡ್ ಆ ಒಂದು ಪರಿಸ್ಥಿತಿ ಹೆಂಗಿತ್ತು ಸಂಜು ಅವರೇ? ಆಕ್ಚುಲಿ ನಮ್ಗೆ ಅದು ನ್ಯೂಸ್ ಬಂದಿದ್ದು ನಾವು ದುಬೈ ಟೈಮಿಂಗ್ಸ್ ಅಲ್ಲಿ ಮಧ್ಯಾಹ್ನ 2:30-3 ಗಂಟೆ ಟೈಮಿಂಗ್ಸ್ ಅಲ್ಲಿ ನಮಗ್ ನ್ಯೂಸ್ ಗೊತ್ತಾಗಿದ್ದು. ಸೊ ಈ ರೀತಿ ಅಟ್ಯಾಕ್ ಆಗ್ತಾ ಇದೆ ದುಬೈ ಮೇಲೆಲ್ಲ, ಅಬುದಾಬಿಲೆಲ್ಲ ಅಟ್ಯಾಕ್ ಆಗಿದೆ ಅಂತ. ಸೊ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನಮ್ನ ಎವ್ಯಾಕ್ಯುಯೇಟ್ ಮಾಡಿದ್ರು. ನಾವು ಆಕ್ಚುಲಿ ಅವಾಗ ಆಫೀಸಲ್ಲಿ ಇದ್ವಿ. ಆಫೀಸಲ್ಲಿ ಇದ್ದವ್ರನ್ನ ಇಮಿಡಿಯೇಟ್ ಆಗಿ ಎವ್ಯಾಕ್ಯುಯೇಟ್ ಮಾಡಿ ಎಲ್ಲ ರೂಮಲ್ಲಿ ಹೋಗಿ ಸೇಫ್ ಆಗಿರಿ ಅಂತ ಹೇಳ್ಬಿಟ್ಟು ಎವ್ಯಾಕ್ಯುಯೇಟ್ ಮಾಡಿದ್ರು ನಮ್ನ. ಸೊ ಆಗ ನಿಮ್ಗೆ ಗೊತ್ತೇ ಅಟ್ಯಾಕ್ ಆಗಿದೆ ಅಂತ? ಗೊತ್ತೇ ಇರ್ಲಿಲ್ಲ ನಮ್ಗೆ. ಆಫ್ಟರ್ನೂನ್ ಈವ್ನಿಂಗ್ ಟೈಮ್ ಒಂದು 3-4 ಗಂಟೆ ಟೈಮಿಂಗ್ಸ್ ಅಲ್ಲಿ ನಮಗೆ ಗೊತ್ತಾಗಿದ್ದದು. ಓಕೆ ಓಕೆ. ಸೊ ನೀವಿರುವಂತಹ ಜಾಗದಲ್ಲಿ ಅನೇಕ ಜನ ಭಾರತೀಯರಿದ್ದಾರಾ, ಅಂದ್ರೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ? ಹೌದು ಹೌದು. ಸೊ ಅವರೆಲ್ಲರೂ ಒಂದೇ ಕಡೆ ಇದ್ದಾರಾ, ಅಥವಾ ಈಗ ಬೇರೆ ಬೇರೆ ಕಡೆ ಅಂದ್ರೆ ಸೇಫ್ ಜಾಗಕ್ಕೆ ದುಬೈನಿಂದ ಸ್ವಲ್ಪ ದೂರಕ್ಕೆ ಹೋಗಿ ಶಿಫ್ಟ್ ಆಗಿದ್ದಾರಾ? ಇಲ್ಲ, ದುಬೈಲೇ ಇದ್ದಾರೆ ಎಲ್ಲಾರು. ಸೇಫ್ ಜಾಗ ಅಂತ ಏನ್ ಶಿಫ್ಟ್ ಆಗಿಲ್ಲ. ಎಲ್ಲ ದುಬೈಲೇ ಇಟ್ಕೊಂಡು ಅವ್ರವ್ರ ರೂಮ್ ಹತ್ರ ಮತ್ತೆ ಅಕಾಮಿಡೇಷನ್ ಹತ್ರ ಇದ್ದಾರೆ ಅವ್ರು.
ಸೊ ಕೊನೆಯದಾಗಿ ನೀವು ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ, ಅಂದರೆ ನಾವು ನಂಬ್ಕೊಂಡು ಬಂದಿರುವಂತಹ ದೇಶವನ್ನು ಇಂಥ ಸಮಯದಲ್ಲಿ ನಾವು ಕೈ ಬಿಟ್ಟು ಹೋಗಬಾರ್ದು ಅಂತ ಹೇಳಿ. ಸೊ ನೀವು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಿ. ಸೊ ನಿಮ್ಮ ಕಾನ್ಫಿಡೆನ್ಸ್ ಬಹುಶಃ ಇಲ್ಲಿರುವಂತಹ ಅನೇಕ ಕುಟುಂಬಗಳಿಗೆ, ಅಂದರೆ ದುಬೈನಲ್ಲಿ ಕೆಲಸ ಮಾಡ್ತಿರುವಂತಹ ಅನೇಕ ಕುಟುಂಬಗಳಿಗೆ ಒಂದು ರೀತಿಯಾಗಿ ಶಕ್ತಿ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಂದು ಸಿಚುವೇಶನ್ ಬಗ್ಗೆ? ಸಿಚುವೇಶನ್ ಬಗ್ಗೆ ನಾನು ಹೇಳೋದಿಷ್ಟೇ, ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು ದುಬೈಲಿ ಇದ್ರೆ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಸೊ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ನೀವು ಮಾಧ್ಯಮಗಳಲ್ಲಾಗಿರ್ಬೋದು ಮತ್ತೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಕೆಲವೊಂದು ಕ್ಲಿಪ್ಸ್ ಗಳನ್ನ ನೋಡಿ ತುಂಬಾ ಭಯ ಪಡ್ತಿದ್ದೀರಾ. ಸೊ ಅಷ್ಟೊಂದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ವಾರ್ ಅನ್ನೋದು ನಡೀತಾ ಇರೋದು ಇಲ್ಲಿ US ಬೇಸ್ ಕ್ಯಾಂಪ್ ಗಳೇನಿದಾವೆ, ಸೊ ಅಲ್ಲಿ ಮಾತ್ರ ಅದು ನಡೀತಾ ಇರೋದು. ಸೊ ಅದು ನಿಯರ್ ಬೈ ಇರುವಂತ ಕಡೆಗಳಲ್ಲಿ. ಸೊ ಆದಷ್ಟು ಇಲ್ಲಿನ ದುಬೈ ಸರ್ಕಾರ ಕೂಡ ಎಲ್ಲಾ ಮಿಸೈಲ್ಸ್ ಗಳನ್ನು ಬರುವಂತ ಮಿಸೈಲ್ಸ್ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು ಎಲ್ಲಾನು ಅಲ್ಲೇ ಏರಲ್ಲೇ ಇಂಟರ್ಸೆಕ್ಟ್ ಮಾಡಿ, ಸೊ ಜಸ್ಟ್ ಅದು ಡೆಬ್ರಿಸ್ ಗಳು ಮಾತ್ರ ಬೀಳುವಂತ ಸಮಯದಲ್ಲಿ ಅದು ಸಣ್ಣ ಪುಟ್ಟ ಫ್ಲೇಮ್ ಗಳು ಬರ್ತಾ ಇರ್ಬೋದು, ಒಂದು ಇನ್ಸಿಡೆಂಟ್ ಆಗ್ತಾ ಇರ್ಬೋದು. ಬಟ್ ಆದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲರೂ ನಾವಿಲ್ಲಿ ಸೇಫ್ ಆಗಿದ್ದೀವಿ. ಸೊ ನೀವು ಕೂಡ ಅಷ್ಟೇ ಧೈರ್ಯದಿಂದಿರಿ. ಸಂಜು ಅವರೇ, ಆಕ್ಚುಲಿ ನೀವು ಡೆಬ್ರಿಸ್ ಬಗ್ಗೆ ಹೇಳಿದ್ರಲ್ಲ, ಈ ಡೆಬ್ರಿಸ್ ವಿಡಿಯೋಗಳೇ ಎಷ್ಟೋ ವೈರಲ್ ಆಗ್ತಿರುವಂತದ್ದು, ಅಂದ್ರೆ ಬಿದ್ದು ಸ್ಫೋಟ ಆಗಿ ಜನ ಓಡ್ ಬರ್ತಿರೋದು, ಅದು ಕೂಡ ಒಂದು ರೀತಿಯಾಗಿ ಭಯವನ್ನ ಹುಟ್ಟು ಹಾಕ್ತಾ ಇದೆ ಇಲ್ಲಿರುವಂತಹ ಕುಟುಂಬಗಳಿಗೆ. ಹೌದು. ಸೊ ಆಕ್ಚುಲ್ ಆಗಿ ಆ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಇತ್ತ ಆ ಡೆಬ್ರಿಸ್ ನಿಂದ? ಅಂದ್ರೆ ಕೆಲವೊಂದು ಕಡೆ ಆ ರೀತಿ ಇಂಪ್ಯಾಕ್ಟ್ ಇತ್ತು. ಅಬುದಾಬಿಲ್ ಆಗಿರ್ಬೋದು ಮತ್ತೆ ಇಲ್ಲಿ ಅಬುದಾಬಿ ಮತ್ತೆ ಬೇರಾನ್ ಕಡೆ ಎರಡ್ ಕಡೆ ಮಾತ್ರ ಆ ರೀತಿ ಡಬ್ರೀಸ್ ಗಳು ಬಿದ್ದು ಒಂದ್ ಸ್ವಲ್ಪ ಫ್ಲೇಮ್ ಉಂಟಾಗಿದ್ದು. ಸೊ ಅದು ಬಿಟ್ರೆ ಅಷ್ಟೊಂದೇನು ಪ್ರಾಬ್ಲಮ್ ಏನಾಗಿಲ್ಲ. ಓಕೆ ಓಕೆ. ಸೊ ಈಗ ಸದ್ಯಕ್ಕೆ ನೀವು ಹೇಳೋ ಪ್ರಕಾರ ಎಲ್ಲವೂ ಕೂಡ ಸೇಫ್ ಆಗಿದೆ, ಜನ ಆರಾಮಾಗಿರ್ಬೋದು ದುಬೈನಲ್ಲಿ. ಹೌದೌದು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸಂಜು ಗೌಡ. ಹೇಳಿ. ಹಾಗೇನೆ ನಿನ್ನೆ ದುಬೈ ಸರ್ಕಾರ ಮತ್ತೆ ಒಂದು ಅನೌನ್ಸ್ಮೆಂಟ್ ನ ಮಾಡಿತ್ತು ನಿನ್ನೆ ನೈಟ್. ದುಬೈ ಸರ್ಕಾರ ಮತ್ತೆ ಅಬುದಾಬಿ ಸರ್ಕಾರ ಎರಡೂ ಸೇರಿನಿ. ಸೊ ಇಲ್ಲಿ ಯಾರ್ಯಾರು ಟೂರಿಸ್ಟ್ ಗಳಂತ ಬಂದಿದ್ರಲ್ಲ, ಸೊ ಬಂದಿದ್ದವ್ರಿಗೆ ಅವ್ರಿಗೆ ಅವ್ರ ಹೋಟೆಲ್ ಸ್ಟೇ ಆಗಿರ್ಬೋದು ಮತ್ತೆ ಇನ್ನೊಂದು ಏನೋ ಅವ್ರ ಫುಡ್ ಅರೇಂಜ್ಮೆಂಟ್ ಆಗಿರ್ಬೋದು ಎಲ್ಲದಕ್ಕೂ ನಾವೇ ದುಬೈ ಸರ್ಕಾರದಿಂದ ಆಗಿರ್ಬೋದು ಅಬುದಾಬಿ ಸರ್ಕಾರದಿಂದ ನಾವೇ ಪೇ ಮಾಡ್ತೀವಿ. ಸೊ ಅಂತ ಹೇಳಿ ಹೊಸದಾಗಿ ಒಂದು ರೂಲ್ಸ್ ನ ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆಯಿಂದ ರೂಲ್ಸ್ ನ ಹೊರಪಡಿಸಿ, ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ರು ಅವ್ರವ್ರ ಹೋಟೆಲ್ ಅಲ್ಲಿ ಸೇಫ್ ಆಗಿರಕ್ಕೆ ಸ್ಟೇ ಆಗ್ಲಿಕ್ಕೆ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಓ ವೆರಿ ನೈಸ್ ವೆರಿ ನೈಸ್. ಆಕ್ಚುಲಿ ಅದು ಒಂದು ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಜನ ಪ್ರವಾಸಿಗರು ಕರ್ನಾಟಕದಿಂದ ದುಬೈಗೆ ಬಂದು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅವರ ಕುಟುಂಬಗಳಿಗೂ ಕೂಡ ಒಂದು ರೀತಿಯಾಗಿ ಈ ಒಂದು ಸಂದೇಶ ಒಂದು ರೀತಿ ಧೈರ್ಯವನ್ನ ತುಂಬುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಂಜು ಗೌಡ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಿಮಗೂ ಕೂಡ ಒಳ್ಳೇದಾಗ್ಲಿ, ನೀವು ಕೂಡ ಸೇಫ್ ಆಗಿರಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ದುಬೈನಲ್ಲಿರುವಂಥ ಕನ್ನಡಿಗರೊಬ್ಬರು ಮಾತನಾಡ್ತಿದ್ರು, ಸಂಜು ಗೌಡ ಅಂತ ಹೇಳಿ. ಸೊ 1.5 ವರ್ಷಗಳ ಹಿಂದೆ ದುಬೈಗೆ ಹೋಗಿದ್ರು. ಆ್ಯಂಡ್ ಅವರು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಮಾತನ್ನು ಹೇಳಿದರು. ಏನು ಅಂತಂದರೆ, ನಾವು ನಂಬಿ ಬಂದಿರುವಂಥ ದೇಶ ಇದು, ಆ ದೇಶ ಈಗ ಕಷ್ಟದಲ್ಲಿದೆ ಅಂತ ಹೇಳಿ ಆ ದೇಶವನ್ನು ತೊರೆಯುವಂಥದ್ದು ನಿಜವಾಗ್ಲೂ ಅದು ಔಚಿತ ಅಲ್ಲ, ನ್ಯಾಯ ಅಲ್ಲ. ಹೀಗಾಗಿ ಈ ದೇಶ ಕಷ್ಟವನ್ನು ಎದುರಿಸ್ತಾ ಇದೆ. ನಾವು ಈ ದೇಶದ ಜೊತೆಗೆ ನಿಂತ್ಕೊಂಡು ಆ ಕಷ್ಟವನ್ನು ನಾವು ಕೂಡ ಸಂಘಟಿತವಾಗಿ ಎದುರಿಸ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಆ್ಯಂಡ್ ದುಬೈ ಈಗ ಸದ್ಯಕ್ಕೆ ಸೇಫ್ ಆಗಿದೆ. ಸೊ ಯಾರೆಲ್ಲ ಕುಟುಂಬದ ಸದಸ್ಯರು ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೋ, ಅವರು ನ್ಯೂಸ್ ಫಸ್ಟನ್ನು ನೋಡ್ತಿದ್ದಾರೋ ಅವರ ಕುಟುಂಬಸ್ಥರು ಸೊ ಧೈರ್ಯವಾಗಿರ್ಬೋದು. ಅಲ್ಲಿನ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಸ್ಟೇ ಆಗಿರ್ಬೋದು, ಊಟ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಎಲ್ಲದರ ಕುರಿತಾಗಿ ಅಲ್ಲಿನ ಸರ್ಕಾರ ಒಂದು ಕ್ರಮವನ್ನು ವಹಿಸಿದೆ ಅಂತ ಹೇಳ್ತಾ, ಅವರ ಒಂದು ಸಂದೇಶ ಏನಿತ್ತು ಅದನ್ನು ನಿಮಗೆ ತಲುಪಿಸುವಂಥ ಕೆಲಸವನ್ನು ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಸೊ ಎಲ್ಲರೂ ಸೇಫ್ ಆಗಿದ್ದಾರೆ ಆ್ಯಂಡ್ ಸೇಫ್ ಆಗಿ ಇರ್ತಾರೆ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.